ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಲಾಸ್ಟ್ ವ್ಲಾಗಲ್ಲಿ ಲಾಂಗ್ ಹಾರಗಳದ್ದು ಡಿಸೈನ್ಸ್ನ ತೋರಿಸಿದ್ದೆ. ಸೊ ಇವತ್ತು ಈ ವ್ಲಾಗಲ್ಲಿ ನಾನು ಶಾರ್ಟ್ ನೆಕ್ಲೇಸಸ್ ಇರುತ್ತಲ್ಲ ಮತ್ತು ಚೋಕರ್ಸ್ ನೆಕ್ ಪೀಸಸ್ ಇರುತ್ತಲ್ಲ, ಶಾರ್ಟ್ ನೆಕ್ ಪೀಸ್ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಲೈಟ್ ವೆಯ್ಟ್ ಇದೆ, ಹಾಗೆಯೇ ಕೆಲವೊಂದು ಒಳ್ಳೆ ವೆಯ್ಟೇ ಇದೆ. ಸೊ ಯಾವ ವೆಯ್ಟಿಗೆ ಬೇಕು ಅದನ್ನು ನೋಡಿ ನಾವು ಮಾಡಿಸ್ಕೋಬೋದು. ಸೊ ನಾನೀಗ ಒಂದೊಂದಾಗಿನೇ ತೋರಿಸ್ತೀನಿ. ಶಾರ್ಟ್ ನೆಕ್ಲೆಸ್ ಮತ್ತು ಬ್ಯಾಂಗಲ್ಸ್ ಕೂಡ ಇವತ್ತು ತೋರಿಸ್ತೀನಿ. ಬನ್ನಿ ಇವಾಗ ಫಸ್ಟ್ ನಾವು ನೆಕ್ಲೆಸ್ಗಳನ್ನು ನೋಡ್ಕೊಂಡು ಬರೋಣ. ಫಸ್ಟ್ ಬಂದು ಈ ಒಂದು ನೆಕ್ಲೆಸ್, ಇದೊಂದು ನೆಕ್ ಪೀಸ್. ಇದು ಇತ್ತೀಚೆಗೆ ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಈಗ ಸ್ವಲ್ಪ ದಿನದಿಂದ. ಸೊ ಈ ನೆಕ್ ಪೀಸ್ ಬಂದು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ ಇದು. ಜಸ್ಟ್ ಇನ್ ಲಾಂಗ್ ಹಾರ ಅದೆಲ್ಲ ಏನು ಬೇಡ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಆ್ಯಂಟಿಕ್ಕಲ್ಲಿದೆ ಇದು. ಸೊ ಈ ಹಾರ ಬಂದು ಈ ನೆಕ್ ಪೀಸ್ ಬಂದು 20 to 21 ಗ್ರಾಮ್ ಇದೆ. ಸೊ ನೀವು ಇದರಲ್ಲಿ 15 to 20 ಗ್ರಾಮ್ ಆ ರೇಂಜಲ್ಲಿ ಕೂಡ ನೀವು ಸಿಂಪಲ್ ಆಗಿ ಲೈಟ್ ವೇಟಲ್ಲಿ ಕೂಡ ಮಾಡಿಸ್ಕೋಬೋದು. ಇಲ್ಲಿ ಬಂದರೆ ಮಾವಿನಕಾಯಿ ಡಿಸೈನ್ ಇದೆ ಆ್ಯಂಡ್ ಇಲ್ಲಿ ಕೆಂಪು ಸ್ಟೋನ್ ಇದೆ. ಜೊತೆಗೆ ಇಲ್ಲಿ ಇದು ಕೂಡ ಅಷ್ಟೇ ಲಕ್ಷ್ಮಿದು ಡಿಸೈನ್ ಇದೆ. ಇಲ್ಲೆಲ್ಲ ಗುಂಡಿದೆ. ಇದು ಕಂಪ್ಲೀಟ್ ಆಗಿ ಇಲ್ಲೆಲ್ಲ ಮಾವಿನಕಾಯಿ ಡಿಸೈನ್ ಇದೆ. ಈ ರೀತಿಯಾಗಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ನೆಕ್ ಪೀಸ್. ಇದರಲ್ಲಿ ನೋಡಿ ಇದು ಕಾಸಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಕಾಸಲ್ಲಿ ಲಕ್ಷ್ಮಿ ಇದೆ, ಲಕ್ಷ್ಮಿದು ಡಿಸೈನ್ ಇದೆ. ನೋಡ್ಬೋದು, ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಲಕ್ಷ್ಮಿದು ಡಿಸೈನ್ ಇದೆ. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಮಾಮೂಲಿ ರೆಡ್ ಮತ್ತು ಗ್ರೀನ್ ಸ್ಟೋನಲ್ಲಿ ಡಿಸೈನ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಮತ್ತು ಈ ಕಡೆ ಎರಡೂ ಕಡೆ ಪಿಕಾಕ್ ಡಿಸೈನ್ ಇದೆ. ಇಲ್ಲೆಲ್ಲ ನಾರ್ಮಲ್ ಆಗಿ ಏನೋ ಒಂದು ಸಿಂಪಲ್ ಆಗಿ ಡಿಸೈನ್ ಮಾಡಿಸಿದ್ದಾರೆ. ಆ್ಯಂಡ್ ಇಲ್ಲಿ ಕುಚ್ ಥರ ಇದೆ. ಇದೆಲ್ಲ ಗೋಲ್ಡಲ್ಲಿ ಮಾಮೂಲಿ ಗುಂಡು ಕೆಳಗಡೆ ಇದೆಲ್ಲ ನೋಡಿದ್ರೆ ಮಾಮೂಲಿ ಗುಂಡಿದೆ. ಇಲ್ಲಿ ಒಂದೇ ಒಂದು ಮುತ್ತನ್ನು ಹಾಕಿರೋದು. ಇದು ಅಷ್ಟೇ. ಇದು ಕಾಸಿಂದು ನೆಕ್ಲೆಸ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂದ್ಸತಿ ವೇರ್ ಮಾಡಿ ತೋರಿಸ್ತೀನಿ. ಇದು ಒಂದೇ ಒಂದು ನೆಕ್ ಪೀಸ್ ಸಾಕು, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ. ಇದೊಂದು ನೆಕ್ ಪೀಸ್ ನಿಮಗೆ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ. ಈ ಒಂದು ನೆಕ್ ಪೀಸ್ ಬಂದು ಎಕ್ಸಾಕ್ಟಾಗಿ 25 ಗ್ರಾಮ್ಸ್ ಇದೆ. ಆ್ಯಂಡ್ ಇದು ಬಂದು ಇನ್ನೊಂದು ಶಾರ್ಟ್ ನೆಕ್ ಪೀಸ್. ಇದು ಮಾಮೂಲಿ ಸಿಂಪಲ್ ಡಿಸೈನ್ ಇದೆ. ಇದೇನು ಆ್ಯಂಟಿಕ್ ಪೀಸ್ ಆ ಥರ ಎಲ್ಲ ಏನಿಲ್ಲ, ನಾರ್ಮಲ್ ಗೋಲ್ಡ್ ಏನಿರುತ್ತೆ ಅದೇ ಥರ. ತುಂಬ ಹಳೇದಿದು, ಒಂದು 14 to 15 ಇಯರ್ಸ್ ಹಳೇ ಡಿಸೈನ್ ಇದು. ಅವಾಗೆಲ್ಲ ಏನು ಅಷ್ಟೊಂದು ಡಿಸೈನ್ ಏನು ಮಾಡಿಸ್ಕೊಂಡಿರಲಿಲ್ಲ ನಾನು, ಸಿಂಪಲ್ಲಾಗಿ ಇದನ್ನು ತೊಗೊಂಡಿದ್ದು. ಇದು ಅಷ್ಟೇ, ಇಲ್ಲಿ ಥ್ರೆಡ್ ಇಲ್ಲ, ಇದು ಚೈನೇ ಇದೆ. ಆ್ಯಂಡ್ ಇದು ಬಂದು ಒಂದು 30 ಗ್ರಾಮ್ಸ್ ಇದೆ. ಇದು ಈ ನೆಕ್ ಪೀಸ್ ಬಂದು 30 ಗ್ರಾಮ್ಸ್ ಇದೆ. ಇದನ್ನು ಬೇರ್ ಮಾಡಿ ತೋರಿಸ್ತೀನಿ. ಇದು ಕೂಡ ಹೀಗೆ ಕಾಣಿಸುತ್ತೆ. ಇಲ್ಲೆಲ್ಲನೂ ಕೂಡ ಅಷ್ಟೇ, ಇದೆಲ್ಲ ಗ್ರೀನ್ ಬೀಡ್ಸಲ್ಲಿ ಮಾಡಿಸಿರೋವಂಥದ್ದು ಕೆಳಗಡೆ. ಅವಾಗೆಲ್ಲ ಒಂದು ಸಲ ಸೆಟ್ ಅಂತ ಮಾಡಿಸ್ಕೊಂಡಿದ್ದು ಈ ನೆಕ್ಲೆಸ್ ಮತ್ತು ಬ್ಯಾಂಗಲ್ ಅದೆಲ್ಲನೂ ಕೂಡ ಒಂದು ಸೆಟ್ ಅಂತ ಮಾಡಿಸ್ಕೊಂಡಿದ್ದು. ಸೊ ಹಾಗಾಗಿ ಎಲ್ಲ ಗ್ರೀನ್ ಥೀಮಲ್ಲೇನೆ ಇಟ್ಕೊಂಡು ಮಾಡಿಸ್ಕೊಂಡಿದ್ದು. ಇದು ಬಂದು 30 ಗ್ರಾಮ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಈ ಒಂದು ಸಿಂಪಲ್ ನೆಕ್ ಪೀಸ್. ಈ ನೆಕ್ ಪೀಸ್ ಬಂದು 14 ಗ್ರಾಮ್ ಇದೆ. ಇದು ಅಷ್ಟೇ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈವನ್ ಮಕ್ಕಳು ಕೂಡ ಹಾಕ್ಕೋಬೋದು. ಮಕ್ಕಳಿಗೆ ದಾವಣಿ ಲಂಗ ಬ್ಲೌಸ್ ಎಲ್ಲ ಹಾಕ್ತೀವಲ್ಲ, ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನಾವು ಇವಾಗ ಸ್ಯಾರಿಗೆಲ್ಲ ಸಿಂಪಲ್ಲಾಗಿ ಒಂದು ಯಾವುದಾದ್ರೂ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಹೋಗಬೇಕಂದ್ರೆ ಇದು ಪರ್ಫೆಕ್ಟ್ ಅಂತಲೇ ಅನಿಸುತ್ತೆ. ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ. ಇದು ಗ್ರೀನ್ ಸ್ಟೋನ್ ಆಗಿರೋದ್ರಿಂದ ಯಾವ ಕಲರ್ ಸ್ಯಾರಿ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ.
ಈಗ ನೆಕ್ಸ್ಟ್ ನಾನು ಬ್ಯಾಂಗಲ್ಸ್ನ ತೋರಿಸೋಣ ಅಂತ. ಇದಕ್ಕೆ ಫಸ್ಟ್ ನಾನು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬಂದು ಇದನ್ನು ಗಟ್ಟಿ ಬಳೆ ಅಂತ ಏನೋ ಹೇಳ್ತಾರೆ. ಇದು ಒಂದು ನಮ್ಮ ಅಜ್ಜಿದು ಬ್ಯಾಂಗಲ್. ಸೊ ಇದು ಒಂದು 10 to 12 ಗ್ರಾಮ್ಸ್ ಇರ್ಬೋದು. ತುಂಬ ಗಟ್ಟಿನೇ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಒಂದು 10 to 12 ಗ್ರಾಮ್ಸ್ ಇದೆ. ಸೊ ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಬಂದರೆ ಈ ಬ್ಯಾಂಗಲ್. ಇದನ್ನು ಅಷ್ಟೇ ನಾನು ನನ್ನ ಮದುವೆ ಟೈಮಲ್ಲಿ ಮಾಡಿಸ್ಕೊಟ್ಟಿದ್ದು, ನಮ್ಮಪ್ಪ ಅವರು ಮದುವೆ ಟೈಮಲ್ಲಿ ಮಾಡಿಸ್ಕೊಟ್ಟಿದ್ದು. ಈ ಬ್ಯಾಂಗಲ್ ಬಂದು ನಾನು ಆಗಲೇ ಹೇಳಿದ್ನಲ್ಲ ಮ್ಯಾಚ್ ಮಾಡ್ಕೊಂಡಿದ್ದೆ ಅಂತ. ಸೊ ಈ ಸರಕ್ಕೆ ಮತ್ತು ಇದಕ್ಕೆಲ್ಲ ಮ್ಯಾಚ್ ಆಗಲಿ ಅಂತ ಎಲ್ಲದಕ್ಕೂ ಕೂಡ ಗ್ರೀನ್ ಬೀಡ್ಸನ್ನ ಹಾಕ್ಸ್ಕೊಂಡಿದ್ದೆ. ಸೊ ಈ ಬ್ಯಾಂಗಲ್ ಬಂದು ಒಂದೊಂದು 15 ಗ್ರಾಮ್ಸ್ ಇದೆ. ಸೊ ಟೋಟಲ್ 30 ಗ್ರಾಮ್ಸ್ ಇದೆ ಈ ಬ್ಯಾಂಗಲ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ದೊಡ್ಡ ದಪ್ಪದಾಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ. ಆ್ಯಂಡ್ ನೆಕ್ಸ್ಟ್ ಬಂದರೆ ಇದೊಂದು ವಾಚ್. ಇದು ರಾಗ ಟೈಟಾನ್ ವಾಚ್. ಈ ವಾಚ್ ಬಂದು ಇಲ್ಲಿ ಎಲಿಫೆಂಟ್ ಡಿಸೈನ್ ಇದೆ. ಆ್ಯಂಡ್ ಇಲ್ಲಿ ಮಾಮೂಲಿ ಫ್ಲವರ್, ಈ ಕಡೆನೂ ಅಷ್ಟೇ ಎಲಿಫೆಂಟ್ ಇದೆ, ಹಾಗೆ ಇಲ್ಲಿ ಫ್ಲವರ್ ಡಿಸೈನ್ ಇದೆ. ಈ ವಾಚ್ ಬಂದು ಇದಕ್ಕೆ ಕೈಗೆ ಹಾಕಬೇಕು, ಹೀಗೆ ಕಾಣಿಸುತ್ತೆ ಹಾಕಿದ್ರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ರಾಗ ಟೈಟಾನ್ ಕಂಪ್ನಿದು ವಾಚ್ ಇದು. ಆ್ಯಂಡ್ ಈ ವಾಚ್ ಬಂದು 60 to 65 ಗ್ರಾಮ್ಸಲ್ಲಿದೆ. ಅಷ್ಟರೊಳಗಡೆ 60 to 65 ಒಳಗಡೆ ಇದೆ. ಎಕ್ಸಾಕ್ಟಾಗಿ ಎಷ್ಟು ಅಂತ ಗೊತ್ತಿಲ್ಲ. 60 to 65 ಗ್ರಾಮ್ಸಲ್ಲಿದೆ. ಇದನ್ನು ಅಷ್ಟೇ ಫಂಕ್ಷನ್ಸ್ಗೆ, ರಿಸೆಪ್ಷನ್ ಈ ಥರ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ವಾಚ್ಗಳು. ನೆಕ್ಸ್ಟ್ ಬಂದರೆ ಈ ಬ್ಯಾಂಗಲ್. ಇದು ಕೂಡ ಆ್ಯಂಟಿಕ್ ಡಿಸೈನಲ್ಲಿದೆ. ಇದು ಸ್ವಲ್ಪ ದಪ್ಪನೇ ಇದೆ, ತುಂಬ ವೆಯ್ಟ್ ಇದೆ ಈ ಬ್ಯಾಂಗಲ್. ಇದು ಎರಡೂ ಸೇರಿ 50 ಗ್ರಾಮ್ ಇದೆ. ಇದರಲ್ಲಿ ಏನಂದರೆ ಇಲ್ಲೂ ಕೂಡ ಅಷ್ಟೇ ಪಿಕಾಕ್ ಡಿಸೈನ್ ಇದೆ, ಇಲ್ಲಿ ಫ್ಲವರ್ ಇದೆ. ಇದು ಕಂಪ್ಲೀಟಾಗಿ ಎಲ್ಲವುದು ಕೂಡ ಇಲ್ಲಿ ಮತ್ತು ಇಲ್ಲಿ ಎರಡೂ ಕಡೆ ಪಿಕಾಕ್ ಡಿಸೈನ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಹೀಗೂ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲಿ ಥ್ರೆಡ್ ಕೊಟ್ಟಿದ್ದಾರೆ. ಥ್ರೆಡ್ಡನ್ನು ಓಪನ್ ಮಾಡಿ ಬ್ರೇಸ್ಲೆಟ್ ಹಾಕೋತೀವಲ್ಲ ಆ ರೀತಿ ಕೂಡ ನೀವು ಇದನ್ನು ವೇರ್ ಮಾಡ್ಬೋದು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಥ್ರೆಡ್ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಹೀಗೂ ಕೂಡ ನೀವು ಹಾಕ್ಕೋಬೋದು. ಈ ರೀತಿಯಾಗಿ ಕಾಣಿಸುತ್ತೆ. 50 ಗ್ರಾಮ್ಸ್ ಇರೋದ್ರಿಂದ ತುಂಬ ದೊಡ್ಡದು ಅನ್ನೋ ಥರ ಕಾಣಿಸುತ್ತೆ ಬ್ಯಾಂಗಲ್. ವೆಯ್ಟ್ ಕೂಡ ಇದೆ. ಕೆಲವೊಂದು ಸಲ ನೀವು ಬೇಕಿದ್ರೆ ಜಸ್ಟ್ ಸಿಂಗಲ್ ಬ್ಯಾಂಗಲ್ ಕೂಡ ಯೂಸ್ ಮಾಡ್ಕೋಬೋದು. ಸಿಂಗಲ್ ಬ್ಯಾಂಗಲ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಲೆಹೆಂಗಾಸ್ ಅಥವಾ ಡ್ರೆಸ್ಗಳಿಗೆ ಇದು ಸಿಂಗಲ್ ಬ್ಯಾಂಗಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬ್ಯಾಂಗಲ್ ಬಂದು ಈ ಬ್ಯಾಂಗಲ್. ಇದು ಏನು ಡಿಸೈನ್ ಅಂತ ಹೇಳಿದರೆ ಕೂರ್ಗಿಸ್ ಸ್ಟೈಲಲ್ಲಿ ಈ ಡಿಸೈನ್ನ ಮಾಡಿಸ್ಕೊಂಡಿರೋದು. ಕೆಲವೊಂದು ಕೂರ್ಗಿಸ್ ಅವರು ಈ ಟೈಪಲ್ಲಿ ಮಾಡಿಸ್ಕೊಂಡಿದ್ರು. ಸೊ ಹಾಗಾಗಿ ಬಟ್ ಈ ಡಿಸೈನು ಕೂಡ ಇಷ್ಟ ಆಯಿತು, ಹಾಗಾಗಿ ಇದನ್ನು ತೊಗೊಂಡಿರೋದು. ಈ ಬ್ಯಾಂಗಲ್ ಬಂದು 25 ಗ್ರಾಮ್ಸ್ ಇದೆ. ಇದನ್ನು ಅಷ್ಟೇ ಡ್ರೆಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಜಸ್ಟ್ ಸಿಂಗಲ್ ಬ್ಯಾಂಗಲ್ ಈ ಥರ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಐ ಥಿಂಕ್ ಇದು ಕೂರ್ಗಿ ಬ್ಯಾಂಗಲ್ ಅಂತಲೇ ಹೇಳ್ಬೋದು ಅನಿಸುತ್ತೆ. ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಯಾವ ಥರ ಇದು ಡಿಸೈನ್ ಅಂತ. ಸೊ ಚೆನ್ನಾಗಿ ಕಾಣಿಸ್ತು. ಇದೆಲ್ಲ ಪಾಲಿಶ್ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ, ಬಟ್ ಎಲ್ಲ ಆ್ಯಂಟಿಕಲ್ಲೇ ಇದೆ. ಇದಿಷ್ಟು ಬ್ಯಾಂಗಲ್ ಮತ್ತು ಶಾರ್ಟ್ ನೆಕ್ ಪೀಸಸ್ದು ಡಿಸೈನ್ಸ್ ಆಗಿರುತ್ತೆ. ನಿಮಗೆ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದ್ದರೆ ಅಥವಾ ಏನಾದರೂ ಮಾಡಿಸ್ಕೋಬೇಕು ಆ ಥರ ಏನಾದರೂ ಇದ್ದರೆ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ನೀವು ಕೂಡ ಇದರಲ್ಲಿ ವೆಯ್ಟ್ ಎಲ್ಲ ವೇರಿಯೇಷನ್ ಮಾಡ್ಕೋಬೋದು. ನಿಮಗೆ ಸ್ವಲ್ಪ ಕಡಿಮೆಲಿ ಬೇಕು ಅಂದರೆ ಲೈಟ್ ವೆಯ್ಟ್ ಈ ಥರ ಎಲ್ಲ ಮಾಡಿಸ್ಕೋಬೋದು. ಜೊತೆಗೆ ಜಾಸ್ತಿ ವೆಯ್ಟಲ್ಲಿ ಮಾಡಿಸ್ಕೋತೀನಿ ಅಂದರೂ ಕೂಡ ಮಾಡಿಸ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಬೇರೆ ಬೇರೆ ವೆರೈಟೀಸ್ ಎಲ್ಲ ಇದೆ.
ಸೊ ಕೆಲವೊಂದು ಡಿಸೈನ್ಸ್ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಇದನ್ನು ತೋರಿಸಿರೋದಷ್ಟೇ. ಸೊ ಇದೆಲ್ಲ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮಗೆ ಯಾವ ಡಿಸೈನ್ ಇಷ್ಟ ಆಯ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.